ಹಲೋ ಫ್ರೆಂಡ್ಸ್, ನಮಸ್ತೆ. ನಮ್ಮನೆ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ರಿಗೂ ಸ್ವಾಗತ. ನೋಡಿ, ನಾನಿವತ್ತು ಹೀರೆಕಾಯಿಯನ್ನು ಸಣ್ಣಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ನಾನು ಹೀರೆಕಾಯಿ ಚಾಪ್ಸ್ ಮಾಡುವ ಅಂತ ಅಂದರೆ ಪಲ್ಯ ಟೈಪೇ ಚಾಪ್ಸ್ ಅಂತ ಹೇಳ್ತೀವಿ. ಬೇರೆ ಬೇರೆ ನಾವು ಮಟನ್ ಚಾಪ್ಸು, ಚಿಕನ್ ಚಾಪ್ಸು ಅಂತ ಹೇಗೆ ಹೇಳ್ತೀವಿ, ಹಾಗೆ ತರಕಾರಿಯಲ್ಲಿ ಹೀರೆಕಾಯಿಯ ಚಾಪ್ಸನ್ನು ಮಾಡಲಿಕ್ಕಿದ್ದೀನಿ. ಹಾಗೆ ಅದರ ಜೊತೆಯಲ್ಲಿ ಎಗ್ಗನ್ನು ಸೇರಿಸ್ಕೊಳ್ಳಿಕ್ಕಿದ್ದೇನೆ. 3 ಎಗ್ಗನ್ನು ತಗೊಂಡಿದ್ದೇನೆ, ಅಂದರೆ ಮೊಟ್ಟೆ. ಇದು ಊರ ಕೋಳಿಯ ಮೊಟ್ಟೆ ತಗೊಂಡಿದ್ದೇನೆ. ನೋಡಿ, ಈ ಥರ ಒಂದು ಟೊಮೆಟೊ, ಒಂದು ಈರುಳ್ಳಿ, ಒಂದು 2 ಹಸಿಮೆಣಸಿನ್ಕಾಯಿ, 4-5 ಹೆಸರು ಬೆಳ್ಳುಳ್ಳಿ, ಹಾಗೆ ಸ್ವಲ್ಪ ಶುಂಠಿ ಮತ್ತು ಸ್ವಲ್ಪ ಅಚ್ಚ ಖಾರದ ಪುಡಿಯನ್ನು ತಗೊಂಡಿದ್ದೇನೆ. ಹಾಗೆಯೇ ಕರಿಬೇವಿನ ಎಲೆ ಮತ್ತು ಒಂದು ಮುಷ್ಟಿಯಷ್ಟು ತೆಂಗಿನಕಾಯಿ, ಹಸಿ ತೆಂಗಿನಕಾಯಿಯನ್ನು ತುರಿದು ತಗೊಂಡಿದ್ದೇನೆ. ಈಗ ನಾನು ಈ ಹೀರೆಕಾಯಿ ಚಾಪ್ಸನ್ನು ಹೇಗೆ ಮಾಡ್ತೇನೆ ಅಂತ ನೋಡಿ. ಮೊದಲಿಗೆ ನಾನೊಂದು ದಪ್ಪ ತಳದ ಪಾತ್ರೆಯನ್ನು ತಗೊಂಡಿದ್ದೇನೆ. ಇದಕ್ಕೆ ನಾನು ಸ್ವಲ್ಪ ಕೊಬ್ಬರಿ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೇನೆ. ನೀವು ಉಪಯೋಗಿಸುವ ಯಾವ ಎಣ್ಣೆಯನ್ನಾದರೂ ಹಾಕೋಬೋದು. ಒಂದು 4 ಚಮಚದಷ್ಟು ತಗೊಳ್ತಾ ಇದ್ದೇನೆ. ಹೀಗೆ ಸ್ಟವ್ ಹಚ್ಕೊಳ್ತೇನೆ. ಎಣ್ಣೆ ಬಿಸಿ ಆಗ್ತಾ ಇದೆ. ಇವಾಗ ನಾನು ಸಾಸಿವೆಯನ್ನು ಸೇರಿಸ್ಕೊಳ್ತಾ ಇದ್ದೇನೆ. ಸಾಸಿವೆ ಪಟಪಟ ಅಂತಿರುವಾಗ ಬೆಳ್ಳುಳ್ಳಿಯನ್ನು ಹಾಕ್ಕೊಂಡೆ. ಕರಿಬೇವಿನ ಎಲೆ ಹಾಕ್ಕೊಳ್ತಾ ಇದ್ದೇನೆ. ಹಸಿಮೆಣಸನ್ನು ಸೇರಿಸ್ಕೊಳ್ತಾ ಇದ್ದೇನೆ. ಈಗ ಕಟ್ ಮಾಡಿ ಇಟ್ಕೊಂಡಂಥ ಈರುಳ್ಳಿಯನ್ನು ಒಗ್ಗರಣೆಗೆ ಹಾಕ್ಕೊಳ್ತಾ ಇದ್ದೇನೆ. ನೋಡಿ, ಈರುಳ್ಳಿ ಸ್ವಲ್ಪ ಮೆತ್ತಗಾಗಿದೆ. ಈಗ ಟೊಮೆಟೊವನ್ನು ಹಾಕ್ಕೊಳ್ತಾ ಇದ್ದೇನೆ. ಹಾಗೆಯೇ ಶುಂಠಿಯನ್ನು ಹಾಕ್ಕೊಳ್ತೇನೆ. ನೋಡಿ, ಇವಾಗ ಟೊಮೆಟೊವನ್ನು ಸೇರಿಸ್ಕೊಂಡು ಸ್ವಲ್ಪ ಶುಂಠಿ ಕಟ್ ಮಾಡಿದ್ದೇನೆ, ಇದಕ್ಕೆ ಹಾಕ್ಕೊಂಡಿದ್ದೇನೆ. ಚೆನ್ನಾಗಿ ಮಿಕ್ಸ್ ಆಗಿದೆ. ಮೃದುವಾಗಲಿ ಟೊಮೆಟೊ ಎಲ್ಲ. ಈ ಹಂತದಲ್ಲಿ ಒಂದು ಸ್ವಲ್ಪ ಉಪ್ಪನ್ನು ಇದಕ್ಕೆ ಸೇರಿಸ್ಕೊಳ್ತೇನೆ. ಮೊಟ್ಟೆಯನ್ನು ಹಾಕೊಳ್ಳುವ ಕಾರಣ ನಾನು ಅರಿಶಿಣವನ್ನು ಸೇರಿಸ್ಕೊಂಡಿದ್ದೇನೆ. ಹೀರೆಕಾಯಿ ಒಳ್ಳೆಯ ನಾರಿನಂಶವನ್ನು ಹೊಂದಿದರೆ ಮೊಟ್ಟೆ ಒಳ್ಳೆಯ ಪ್ರೋಟೀನನ್ನು ಕೊಡ್ತದೆ. ಹಾಗಾಗಿ ಇವೆರಡರ ಮಿಶ್ರಣದಿಂದ ಮಾಡಿದ ಅಡುಗೆ ತುಂಬ ಚೆನ್ನಾಗಿರ್ತದೆ. ಇವಾಗ ನಾನು ಅಚ್ಚ ಖಾರದ ಪುಡಿಯನ್ನು ತಗೊಂಡಿದ್ದೇನೆ. ಸ್ವಲ್ಪ ಖಾರ ನೋಡ್ಕೊಂಡು ಹಾಕಿ, ತುಂಬ ಖಾರ ಬೇಡ. ನಾನೊಂದು 2 ಸ್ಪೂನ್ ಇಟ್ಕೊಂಡಿದ್ದೆ, ಒಂದು 2 ಸ್ಪೂನಷ್ಟು ಹಾಕ್ಕೊಂಡಿದ್ದೇನೆ. ಹಾಗೆ ನಾನು ಇದರ ಜೊತೆಯಲ್ಲಿ ಸ್ವಲ್ಪ ಪೆಪ್ಪರನ್ನು ಸೇರಿಸ್ಕೊಳ್ತೇನೆ. ಒಳ್ಳೆ ಮಸಾಲೆ ರೆಡಿ ಆಯಿತು ನೋಡಿ. ಇವಾಗ ಕಟ್ ಮಾಡಿ ಇಟ್ಕೊಂಡಂಥ ಹೀರೆಕಾಯಿಯನ್ನು ಇದಕ್ಕೆ ಸೇರಿಸಿ ಬೇಯಿಸ್ಲಿಕ್ಕಿದೆ. ಈಗ ನಾನು ಹೀರೆಕಾಯಿಯನ್ನು ಇದಕ್ಕೆ ಸೇರಿಸ್ಕೊಳ್ತೇನೆ. ಮೊದಲೇ ಬೇಯಿಸಿ ಇಟ್ಕೊಂಡ್ರೆ ಅದು ಹಾಗೆ ಸೇರಿಸ್ಕೊಳ್ಬೋದು. ಇದು ಒಗ್ಗರಣೆಯಲ್ಲೇ ಬೇಯಿಸಿದ್ರೂ ಚೆನ್ನಾಗಿರ್ತದೆ. ಇದರಲ್ಲೇ ಬೆಂದಾಗ ಇನ್ನಷ್ಟು ರುಚಿಯಾಗಿರ್ತದೆ. ಅದಕ್ಕೆ ನಾನು ಒಂದು ಅರ್ಧ ಗ್ಲಾಸ್ ನೀರನ್ನು ಹಾಕ್ಕೊಳ್ಳುತ್ತಿದ್ದೇನೆ. ತುಂಬ ನೀರು ಬೇಡ, ಹೀರೆಕಾಯಿ ನೀರಿನ ಅಂಶ ಇರ್ತದೆ. ಸ್ವಲ್ಪ ಹಾಕ್ಕೊಳ್ತೇನೆ. ಅದಕ್ಕೆ ಚೆನ್ನಾಗಿ ಒಗ್ಗರಣೆಯಲ್ಲಿ ಮಿಕ್ಸ್ ಆದ ನಂತರ ಒಂದು ಅರ್ಧ ಲೋಟ ನೀರನ್ನು ಹಾಕ್ಕೊಳ್ತೇನೆ. ಈಗ ಇದಕ್ಕೆ ಇನ್ನೊಂದು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ಬೇಕು. ನಾನು ಕಲ್ಲುಪ್ಪನ್ನು ಬಳಸಿದ್ದೇನೆ. ಈಗ ಇದಕ್ಕೆ ಮುಚ್ಚಳವನ್ನು ಮುಚ್ಚಿ ಒಂದು 5 ನಿಮಿಷ ಮುಚ್ಚಿಡುವ, ಬೇಯಲಿ. ನೋಡಿ, ಈಗ 3/4 ಅಂಶ ಬೆಂದಿದೆ. ಈಗ ನಾನು ಇದಕ್ಕೆ ಒಂದು ಸಣ್ಣ ಸ್ಪೂನಲ್ಲಿ 1 ಸ್ಪೂನಷ್ಟು ಹುಳಿಯ ಪೌಡ್ರನ್ನು ಸೇರಿಸ್ಕೊಂಡಿದ್ದೇನೆ. ಇವಾಗ ನಾನು ಇದಕ್ಕೆ ಮೊಟ್ಟೆಯನ್ನು ಒಡೆದು ಹಾಕ್ಕೊಳ್ಳಿಕ್ಕಿದ್ದೇನೆ. ಮೊಟ್ಟೆ ಒಡೆದು ಸೇರಿಸ್ಕೊಳ್ತೇನೆ. ನೋಡಿ, ಇವಾಗ 3 ಮೊಟ್ಟೆಯನ್ನು ಸೇರಿಸ್ಕೊಂಡಿದ್ದೇನೆ.
ಇದನ್ನು ಸೀದಾ ಮಗ್ಚೋದು ಬೇಡ, ಸ್ವಲ್ಪ ಹೊತ್ತು ಇದನ್ನು ಮುಚ್ಚಿಟ್ಬಿಡೋಣ. ಹಾಗೆಯೇ ಸ್ವಲ್ಪ ಗಟ್ಟಿಯಾಗಲಿ. ನೋಡಿ ಈಗ ಸ್ವಲ್ಪ ಗಟ್ಟಿಯಾಗಿದೆ ಅಲ್ವಾ. ಇವಾಗ ಸ್ವಲ್ಪ ಮಗ್ಚಿಕೊಳ್ಳುವ. ಪುಡಿ ಪುಡಿ ಮಾಡೋದು ಬೇಡ, ಆಮೇಲೆ ಪುಡಿ ಆಗ್ತದೆ ಅದು. ಮೊಟ್ಟೆ ಹಾಕಿದ್ದೇವೆ ಅಂತ ಗೊತ್ತಾಗಬೇಕಲ್ಲ, ಹಾಗೆ. ಇವಾಗ ಇದಕ್ಕೆ ಒಂದೂವರೆ ಸ್ಪೂನಷ್ಟು ಕೊತ್ತಂಬರಿ ಮತ್ತು ಜೀರಿಗೆ ಪೌಡ್ರ್ ಇದೆ ನೋಡಿ, ಮಾಡಿಟ್ಕೊಂಡಿರೋದು. ಇದನ್ನು ನಾನು ಸೇರಿಸ್ಕೊಳ್ತೇನೆ. ಕ್ಲೀನಾಗಿ ಮಿಕ್ಸ್ ಮಾಡೋಣ. ಈಗ ನೋಡಿ ಇದಕ್ಕೆ ತುರಿದಿಟ್ಕೊಂಡಂಥ ತೆಂಗಿನಕಾಯಿಯನ್ನು ಹಾಕ್ಕೊಂಡೆ. ಇದನ್ನು ಪಲ್ಯ ಅಂತಾದರೂ ಹೇಳ್ಬೋದು, ಚಾಪ್ಸ್ ಅಂತಾದರೂ ಹೇಳ್ಬೋದು. ಹೀರೆಕಾಯಿ ಮೊಟ್ಟೆ ಹಾಕಿ ಮಾಡಿದ ಒಂದು ಒಳ್ಳೆಯ ರೆಸಿಪಿ ಇದು, ಆರೋಗ್ಯಕರವಾದ್ದು. ಮಕ್ಕಳು ದೊಡ್ಡವರು ಎಲ್ಲರೂ ತಿನ್ಬೋದು. ಚಪಾತಿ, ನೀರು ದೋಸೆ ಇದಕ್ಕೆಲ್ಲ ಒಳ್ಳೆಯ ಕಾಂಬಿನೇಷನ್ ಇದು. ಉಪ್ಪೆಲ್ಲ ಕರೆಕ್ಟಾಗಿದೆ ನೋಡಿ. ಇವಾಗ ರೆಡಿಯಾಗಿದೆ. ನಾನಿನ್ನು ಸ್ಟವನ್ನು ಆಫ್ ಮಾಡ್ಕೊಳ್ತೇನೆ. ಯಾವಾಗಲೂ ಒಂದೇ ಥರ ತಿನ್ನೋದಕ್ಕಿಂತ ಸ್ವಲ್ಪ ಡಿಫ್ರೆಂಟಾಗಿ ಮಾಡಿ ತಿನ್ಬೋದು ಅಂತ ಅಷ್ಟೇ. ಮೊಟ್ಟೆಯು ಹೋಗ್ತದೆ, ಸೇರ್ತದೆ, ತರಕಾರಿಯು ಸೇರ್ತದೆ, ಖುಷಿಯಿಂದ ತಿನ್ಬೋದು. ನಾನು ಇದನ್ನೀಗ ಇಳಿಸ್ಕೊಳ್ತೇನೆ. ಹಾಗೆಯೇ ಇಳಿಸ್ಕೊಂಡಿದ್ದೇನೆ ನೋಡಿ. ಇವಾಗ ಸರ್ವಿಂಗ್ ಬೌಲಿಗೆ ಹಾಕ್ಕೊಳ್ತಾ ಇದ್ದೇನೆ. ನಾನಿವತ್ತು ಮಾಡಿರುವಂಥ ಹೀರೆಕಾಯಿ ಮತ್ತು ಎಗ್ ಅಥವಾ ಮೊಟ್ಟೆಯನ್ನು, ನಾನು ಊರ್ಕೋಳಿ ಮೊಟ್ಟೆಯನ್ನು ಹಾಕ್ಕೊಂಡಿದ್ದೇನೆ, ಮನೆಯಲ್ಲಿ ಇತ್ತು. ಹಾಗಾಗಿ ಯಾವ ಮೊಟ್ಟೆಯನ್ನು ಸಹ ಯೂಸ್ ಮಾಡ್ಕೊಳ್ಬೋದು. ಹಾಕಿ ಮಾಡಿದಂಥ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆಯಾ? ಇಷ್ಟ ಆಗಿದರೆ ಒಂದು ಲೈಕ್ ಕೊಡಿ, ಹಾಗೆ ಫ್ರೆಂಡ್ಸಿಗೆ ಶೇರ್ ಮಾಡಿ. ಹಾಗೆ